ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ನೂತನ ಸಂವತ್ಸರ ಏನು ನಾವು ಶೋಭಕೃತ್ ನಾಮ ಸಂವತ್ಸರ ಮುಗಿಸಿ ಈಗ ಕ್ರೋಧಿ ನಾಮ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಇದು ಬಂದು ಈ ಸಂವತ್ಸರ ಕ್ರೋಧಿ ನಾಮ ಸಂವತ್ಸರ ಅಂತ ಕರೀತಾರೆ. ಈ ಕ್ರೋಧಿ ನಾಮ ಸಂವತ್ಸರದ ಫಲಾಫಲಗಳನ್ನ ನೋಡಲಿಕ್ಕೆ ಈ ಕುಂಡ್ಲಿಯನ್ನು ರಚನೆ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಶಮಂತಕ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 3 ಏನು ಪರ್ಯಾಯಗಳಿವೆ, ಮೇಷ, ವೃಷಭ, ಮಿಥುನ ಮತ್ತು ಕಟಕ. ಈ ಮೇಷ, ವೃಷಭ, ಮಿಥುನ, ಕಟಕ ಇದು ಮೊದಲನೇ ಪರ್ಯಾಯ. ಸಿಂಹ, ಕನ್ಯಾ, ತುಲ, ಧನುಸ್ಸು ರಾಶಿ ಇದು ಎರಡನೇ ಪರ್ಯಾಯ. ಧನುಸ್ಸು, ಮಕರ, ಕುಂಭ, ಮೀನ ಇದು ಬಂದು 3ನೇ ಪರ್ಯಾಯ. ಈ ಒಂದೊಂದು ಪರ್ಯಾಯದ ಫಲ ನೋಡಿಕೊಂಡು ಬರೋಣ. ಈಗ ಮೇಷರಾಶಿಯಲ್ಲಿ ಯಾವ್ಯಾವ ನಕ್ಷತ್ರ ಇದೆ? ಮೇಷರಾಶಿಲಿ ಅಶ್ವಿನಿ 4 ಪಾದಗಳು, ಭರಣಿ 4 ಪಾದಗಳು, ಕೃತಿಕ 1 ಪಾದ. ಟೋಟಲ್ ಎಷ್ಟಾಯ್ತು ಅಲ್ಲಿಗೆ? 4 × 8 + 1 ಟೋಟಲ್ 9 ಪಾದಗಳು. ಈ 9 ಪಾದಗಳು ಸೇರಿ ಮೇಷರಾಶಿ ಆಗತ್ತೆ. ಮೇಷರಾಶಿ ಅಧಿಪತಿ ಬಂದು ಕುಜ. ಈ ಕುಜಗ್ರಹ ಮೇಷರಾಶಿ ಅಧಿಪತಿಯಾಗಿ ರಾಶಿಯಿಂದ 11ನೇ ಮನೇಲಿದ್ದಾನೆ. ಅಂದರೆ ಈ ಯುಗಾದಿ ಟೈಮಲ್ಲಿ ಒಳ್ಳೆಯದೇ, ಕೆಟ್ಟದ್ದೇನಲ್ಲ. ರಾಶಿ ಒಳಗೆ ಗುರು ಇರೋದು ಈ 1/5/2024 ನಂತರ ಗುರು ಯಾವಾಗ ಬದಲಾಯಿಸ್ತಾನೆ ಇನ್ನೂ ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಗುರುಗೆ ಅಂದರೆ ಮೇಷರಾಶಿಗೆ 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅವನು ಶುಭ ಫಲನೇ ಕೊಡ್ತಾನೆ. 11ನೇ ಮನೆ ಶನಿ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀವಿ. ಉದ್ಯೋಗದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಇಂಪ್ರೂವ್ಮೆಂಟಿಗೆ ಖಂಡಿತ ದಾರಿ ಮಾಡಿಕೊಡ್ತಾನೆ. ಆದರೆ ಶ್ರಮ ಹೆಚ್ಚು ಹಾಕಬೇಕು, ನಾನು ಆಗಲೇ ಹೇಳಿದಾಗೆ. ಜೊತೆಗೆ 12ರಲ್ಲಿ ರಾಹು ವೃತ ಅಲೆದಾಟ ಇರುತ್ತೆ, ಖರ್ಚುಗಳು ಜಾಸ್ತಿ ಮಾಡ್ತಾ ಇರ್ತಾರೆ. 6ನೇ ಮನೇಲಿ ಕೇತು ಇರೋದ್ರಿಂದ ಗೊತ್ತಿಲ್ಲದೆ ಇರೋ ಶತ್ರುಗಳು ಅವಾಗವಾಗ ಕಾಟ ಕೊಡ್ತಾ ಇರ್ತಾರೆ. ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನನೂ ಕೊಡ್ತಾ ಇರಬೇಕು. ಅದು ಹೊಟ್ಟೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಹೆಚ್ಚು ಗಮನ ಕೊಡಬೇಕು. ಯಾರು? ಮೇಷರಾಶಿಯವರು. ಇದು ಮೇಷರಾಶಿಯ ಈ ವರ್ಷದ ಫಲ. ಇನ್ನು ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿಲಿ ಎಗೈನ್ ಕೃತಿಕ 2, 3, 4, ರೋಹಿಣಿ 4 ಪಾದಗಳು ಮತ್ತು ಮೃಗಶಿರ 2 ಪಾದ. ಮೃಗಶಿರ 1 ಮತ್ತು 2 ಇದಿಷ್ಟು 9 ಪಾದಗಳು ಸೇರಿ ವೃಷಭ ರಾಶಿ ಆಗುತ್ತೆ. ವೃಷಭ ರಾಶಿ ಅಧಿಪತಿ ಬಂದು ಶುಕ್ರ. ಈ ರಾಶಿಗೆ ಈಗ 12ನೇ ಮನೆಯಲ್ಲಿ ಗುರು ಇದ್ದಾನೆ. ಶನಿ ಬಂದು 10ನೇ ಮನೇಲಿದ್ದಾನೆ. ಕೇತು ಬಂದು 5ನೇ ಮನೇಲಿದ್ದಾನೆ. 11ನೇ ಮನೇಲಿ ರಾಹು ಇದ್ದಾನೆ. ರಾಹು 11ರಲ್ಲಿರೋದು ಒಂದೇ ಶುಭ ಫಲ ಅಂತ ಹೇಳ್ತೀವಿ. ಇನ್ನು ಮಿಕ್ಕಿದ್ದೆಲ್ಲನೂ ಅಶುಭ ಫಲಗಳನ್ನೇ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ತಾಳ್ಮೆ ಹೆಚ್ಚು ತಗೋಬೇಕು. ಶ್ರಮ ಹೆಚ್ಚು ಬಯಸುತ್ತೆ, ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲ್ಲ. ಅನಾವಶ್ಯಕ ದುಡ್ಡು ಖರ್ಚುಗಳಾಗ್ತಾ ಇರುತ್ತೆ. ಆಗಾಗ ಸಣ್ಣ ಪುಟ್ಟ ಗಾಯಗಳು, ಆಕ್ಸಿಡೆಂಟ್ಗಳು ಖಂಡಿತವಾಗೂ ಆಗ್ತಾ ಇರುತ್ತೆ. ಈ ವರ್ಷ ಪೂರ್ತಿ ಎಲ್ಲಿವರೆಗೂ ಆಗಲೇ ಈ ಶೋಭಕೃತ್ ನಾಮ ಸಂವತ್ಸರದಲ್ಲಿ ಅದನ್ನೇ ಅನುಭವಿಸ್ಕೊಂಡು ಬಂದಿದ್ದೀರಾ. ಈಗ ಗುರು ಬದಲಾಯಿಸಿದ ಮೇಲೂ ದಟ್ ವಿಲ್ ಕಂಟಿನ್ಯೂ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಗುರು ರಾಶಿಯೊಳಗೆ ಕೂತರೋದ್ರಿಂದ ಈ ಎಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಏನಿದೆ ಡೇ ಬೈ ಡೇ ಕಮ್ಮಿ ಆಗುತ್ತೆ. ಬಟ್ ಇಂಟೆನ್ಸಿಟಿ ಮಾತ್ರ ಕಮ್ಮಿ ಆಗುತ್ತೆ. ಬಟ್ ಇಟ್ ಸ್ಟೇಸ್ ಟಿಲ್ ಏನು ಹೇಳ್ತೀವಿ, ಶನಿ ಮೀನರಾಶಿಗೆ ಬರೋವರೆಗೂ, ಗುರು ವೃಷಭ ರಾಶಿಗೆ ಬರೋವರೆಗೂ ದಟ್ ವಿಲ್ ಕಂಟಿನ್ಯೂ. ಸೊ ನೀವು ಹೆಚ್ಚು ಗಮನ ಕೊಡಬೇಕಾಗಿರೋದು ಫಸ್ಟು ಆರೋಗ್ಯ, 2ನೇದು ಸುಮ್ಮನೆ ಊರು ಸುತ್ತಕ್ಕೆ ವೃತ ಅಲೆದಾಟ ಅಂತ ಹೇಳ್ತೀವಿ, ಅದನ್ನು ಮಾಡಬಾರ್ದು. 3ನೇದು ಶನಿ ಶಾಂತಿ ಮಾಡ್ಕೊಳ್ತಾ ಇರಬೇಕು, ಗುರು ಶಾಂತಿ ಮಾಡಬೇಕು, ರಾಹು ಕೇತು ಶಾಂತಿ ಮಾಡ್ಕೊತಾ ಇರಬೇಕು. ಮಾಡ್ಕೊಳ್ತಾ ಇದ್ದರೆ ವೃಷಭ ರಾಶಿಯವರಿಗೆ ಅಂಥ ಕೆಟ್ಟದ್ದು ಬಂದ್ರೂ ಅದನ್ನು ನಿಭಾಯಿಸೋ ಅಂಥ ಶಕ್ತಿ ಬರುತ್ತೆ. ಈಗ ವೃಷಭ ರಾಶಿ ನೋಡಿದ್ವಲ್ಲ, ನೆಕ್ಸ್ಟು ಮಿಥುನ ರಾಶಿ ಬರೋಣ. ಮಿಥುನ ರಾಶಿಲಿ ಮೃಗಶಿರ 3, 4 ಮತ್ತು ಆರಿದ್ರ 1, 2, 3, 4 ಆ 4 ಆರಿದ್ರಲ್ಲಿ ಬರುತ್ತೆ. ಆರಿದ್ರ ನಕ್ಷತ್ರದಲ್ಲಿ. ಪುನರ್ವಸುಲಿ 1, 2, 3 ಟೋಟಲ್ 9 ಪಾದಗಳು ಮಿಥುನ ರಾಶಿಗೆ ಬರುತ್ತೆ. ಮಿಥುನ ರಾಶಿ ಅಧಿಪತಿ ಬಂದು ಬುಧ. ಈಗ ಮಿಥುನ ರಾಶಿಲಿ
11ನೇ ಮನೆಯಲ್ಲಿ ಗುರು ಇಲ್ಲಿವರೆಗೂ ಮೇ 1ನೇ ತಾರೀಕುವರೆಗೂ ಅದು ನೆನಪಿಟ್ಕೊಳ್ಳಿ. ಅದೇ ಮಿಥುನ ರಾಶಿಗೆ 9ನೇ ಮನೆಯಲ್ಲಿ ಶನಿ, ಈ ವರ್ಷ 9ನೇ ಮನೆಯಲ್ಲಿ ಶನಿನೇ ಇರ್ತಾನೆ. 4ನೇ ಮನೆಯಲ್ಲಿ ಕೇತು ಇರ್ತಾನೆ. 10ನೇ ಮನೆಯಲ್ಲಿ ರಾಹು ಇರ್ತಾನೆ. ರಾಹು ಕೇತು 4, 10 ಸಂಬಂಧ ಬಂದಿರೋದು. ಕೆಲಸದಲ್ಲಿ ಟೆನ್ಷನ್ ಇರುತ್ತೆ, ವ್ಯವಹಾರದಲ್ಲಿ ಟೆನ್ಷನ್ಸ್ ಇರುತ್ತೆ, ಓಡಾಟದ ವಿಚಾರದಲ್ಲಿ ಮನೇಲಿ ಒಂದು ಲೆವೆಲ್ಗೆ ನೆಮ್ಮದಿನೂ ಅವಾಗ ಏನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಪಿನ್ ಪ್ರಿಕ್ಸ್ ಅಂತ ಹೇಳ್ತೀವಿ, ಆ ಥರ ಇರುತ್ತೆ. ಅದನ್ನು ಸಂಭಾಳಿಸ್ಕೊಳ್ಳೇಬೇಕು. ಆದರೆ ಗುರು 11ನೇ ಮನೇಲಿ ಇರೋದ್ರಿಂದ ಸಂಹೌ ಈ ಏನು ಹೇಳ್ತೀವಿ ಆ ಶುಭ ಫಲನ, ಆ ಪಾಸಿಟಿವಿಟಿನ ಬ್ಯಾಲೆನ್ಸ್ ಮಾಡೋ ಶಕ್ತಿ ಗುರುಗ್ರಹ ಕೊಡ್ತಾನೆ. ಈ ಮೇ 1ನೇ ತಾರೀಕು ಆದಮೇಲೆ ಗುರು ಯಾವಾಗ ವೃಷಭ ರಾಶಿಗೆ ಬರ್ತಾನೆ ಆವಾಗ ಒಂಚೂರು ಎಚ್ಚರಿಕೆಯಿಂದ ನಡೆಸಬೇಕಾಗತ್ತೆ. ಇದು ಮೊದಲನೇದು. ಅಂದರೆ ಗುರು ಶಾಂತಿನೂ ಮಾಡಬೇಕು, ಕೇತು ಶಾಂತಿನೂ ಮಾಡಬೇಕು, ರಾಹು ಶಾಂತಿನೂ ಮಾಡಬೇಕು. ಇದು ಮಾಡೋದ್ರ ಜೊತೆಗೆ ಹೆಚ್ಚು ದೇವಸ್ಥಾನಗಳಿಗೆ, ಗುರುವಿನ ಏನು ಮಠ ಮಾನ್ಯಗಳಿಗೆ, ಸಾಯಿಬಾಬಾ ಮಂದಿರಕ್ಕೆ, ರಾಯರ ಮಠಕ್ಕೆ ಈ ಥರ ಭೇಟಿ ಕೊಡೋದ್ರಿಂದ ಈ ಗುರುಗ್ರಹದ ನೆಗೆಟಿವ್ ಇಂಪ್ಯಾಕ್ಟು ನಿಮಗೆ ಹ್ಯಾಂಡ್ಲ್ ಮಾಡೋಕ್ಕೆ ಶಕ್ತಿ ಕೊಡುತ್ತೆ. ನೆಕ್ಸ್ಟ್ ಬಂದು ಕಟಕ ರಾಶಿ. ಕಟಕ ರಾಶಿ ಬಂದು ಪುನರ್ವಸು 4ನೇ ಪಾದ, ಪುಷ್ಯ 1, 2, 3, 4 ಮತ್ತು ಆಶ್ಲೇಷ 1, 2, 3, 4 ಟೋಟಲ್ 9 ಪಾದಗಳು ಸೇರಿ ಕಟಕ ರಾಶಿ ಆಗುತ್ತೆ. ಈ ಕಟಕ ರಾಶಿ ಅಧಿಪತಿ ಬಂದು ಚಂದ್ರ. ಕಟಕ ರಾಶಿಗೆ ಈ ವರ್ಷ ಹೇಗಿದೆ ಅಂತ ನೋಡೋದಾದರೆ, ಕಟಕ ರಾಶಿಯಿಂದ 8ನೇ ಮನೆಯಲ್ಲಿ ಶನಿ ಅಂದರೆ ಅಷ್ಟಮ ಶನಿ ನಡೀತಾ ಇದೆ. ಅದೇ ಕಟಕ ರಾಶಿಯಿಂದ ದಶಮದಲ್ಲಿ ಗುರು ಇದ್ದಾನೆ, ಅಂದರೆ 10ನೇ ಮನೆಯಲ್ಲಿ ದಶಮ ಸ್ಥಾನದಲ್ಲಿ ಗುರು ಇದ್ದಾನೆ. ಅದು ಶುಭ ಫಲ ಕೊಡಲ್ಲ. ಅಷ್ಟಮ ಶನಿನೂ ಶುಭ ಫಲ ಕೊಡಲ್ಲ, ದಶಮದಲ್ಲಿ ಗುರುಗ್ರಹ ಕೂಡ ಶುಭ ಫಲ ಕೊಡಲ್ಲ. 3ನೇ ಮನೆಯಲ್ಲಿ ಕೇತು ಇದೆ, 9ನೇ ಮನೆಯಲ್ಲಿ ರಾಹು ಇದೆ. ಇದು ಮ್ಯಾನೇಜಬಲ್ ಕಂಡೀಷನ್. ಸೊ ಈ ವರ್ಷ ಎಲ್ಲಿವರೆಗೂ ಮೇ 1ನೇ ತಾರೀಕುವರೆಗೂ ಗುರು 10ನೇ ಮನೆ ಬಿಟ್ಟು 11ನೇ ಮನೆ ಬರೋವರೆಗೂ ಒಂಚೂರು ಟೆನ್ಷನ್ಸ್ ಇರುತ್ತೆ. ಯಾವಾಗ ಗುರು ಬದಲಾಯಿಸ್ತಾನೆ ಲಾಭಸ್ಥಾನಕ್ಕೆ ಬರ್ತಾನೆ, ಲಾಭಸ್ಥಾನದಲ್ಲಿ ಗುರು ತುಂಬ ಒಳ್ಳೆಯದೇ ಮಾಡ್ತಾನೆ. ಆದರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಈ ಏನು ಹೇಳ್ತೀವಿ ಅನ್ವಾಂಟೆಡ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ನೆಗೆಟಿವ್ ಆ್ಯಟಿಟ್ಯೂಡ್ಸು, ನೆಗೆಟಿವ್ ನಿಮಗೆ ಬಂದು ಅಂಟ್ಕೋತಾ ಇರುತ್ತೆ. ಅದನ್ನು ನೀವು ಹ್ಯಾಂಡ್ಲ್ ಮಾಡಿ ಮ್ಯಾನೇಜ್ ಮಾಡೋದನ್ನು ಕಲ್ತ್ಕೋಬೇಕು. ಸೋಂಬೇರ್ತನ ಬಿಡಬೇಕು. ಹೆಚ್ಚು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಡಬೇಕು. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಅದ್ರ ಏನು ಫಲ ಬರ್ತೋ ದೇವ್ರಿಟ್ಟಂಗೆ ಆಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ನೀವು ಮುಂದುವರೆದಿದ್ದೆ ಆದರೆ ಶನಿ ನಿಮಗೆ ಅಷ್ಟು ತೊಂದರೆ ಕೊಡಲ್ಲ. ಗುರು ಬಂದಾದಮೇಲೆ ಯು ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ವೆರಿ ವೆಲ್. ಆದರೂ ಶನಿ ಶಾಂತಿ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಕ್ರೋಧಿ ನಾಮ ಸಂವತ್ಸರದ ಶುಭಾಶಯಗಳು. ಈ ಮೊದಲನೇ ಪರ್ಯಾಯ ಏನು ಮುಗಿಸಿದ್ದೀವಿ ಮೇಷದಿಂದ ಕಟಕದವರೆಗೂ, ಈ 4 ರಾಶಿಗಳನ್ನ ಸೇರಿಸಿ ಒಂದು ಪರ್ಯಾಯ ಅಂತ ಮಾಡಿದ್ದೀನಿ. ಈ ಪರ್ಯಾಯ ಮುಗಿದ ನಂತರ 2ನೇ ಪರ್ಯಾಯಕ್ಕೆ ಹೋಗೋಣ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ವಿನಂತಿ ಏನಂದರೆ, ನಮ್ಮ ಶಮಂತಕ ಎಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನಾರ ತಪ್ಪು ಒಪ್ಪುಗಳಿದ್ದರೆ ಕಮೆಂಟ್ ಮಾಡಿ. ನಿಮಗೇನಾರ ಪ್ರಶ್ನೆಗಳು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.